ಎರಡು ಮೇಲೆ ವೈಟ್ ಬ್ಯಾಂಡ್ ಏನಿದೆ ಅದು ತುಂಬಾ ಫಿಯರ್ಫುಲ್ ಆಗಿ ಕಾಣುತ್ತೆ ಕಾಡಲ್ಲಿ. ಕೈ ಎತ್ತಿ ನಿಂತ್ರೆ ಟೈಗರ್ ಎದುರುತ್ತೆ. ಈವನ್ ಫೀಮೇಲ್ಗೆ ಉದ್ದ ಕೂದಲಿರೋದು ಅದೇ ಉದ್ದೇಶಕ್ಕೆ ಅನ್ಸುತ್ತೆ. ಮರಿಗಳು ಆ ಕೂದಲು ಹಿಡ್ಕೊಂಡು ಹಿಂಗ್ ಕೂತಿರ್ತಾರೆ. ನೀವು ಚಿತ್ರ ಎಲ್ಲ ನೋಡಿರ್ಬೋದು. ತುಂಬಾ ಕೇರ್ ಮಾಡುತ್ತೆ. ಅಪ್ ಟು 8 to 9 months. ಅವೇ ಫೈಟ್ ಮಾಡ್ಕೊಂಡ್ಬಿಟ್ಟು ಪೆಟ್ ಮಾಡ್ಕೊಂಡು ಆ ಥರ ಮಾಡಲ್ಲ. ಇಲ್ಲ ಆತರ ಫ್ರೆಂಡ್ಲಿ ಫೈಟ್ ತುಂಬಾ ಫ್ರೆಂಡ್ಲಿ ಪ್ಲೇಫುಲ್ ಇರ್ತಾವ ಅಷ್ಟೇ. ಈಗ ಮಾಡ್ಕೊಂಡಿದ್ದು ಫ್ರೆಂಡ್ಶಿಪ್. ಹೌದೌದು, ಎರಡು ಗಂಟೆ ಅನಿಮಲ್ನಿಂದ ಅನಿಮಲ್ಗೆ ತುಂಬಾ ಬಿಹೇವಿಯರ್ ಚೇಂಜ್ ಆಗುತ್ತೆ. ಇದು ಆಕ್ಚುಲಿ ಕೆನಡಿಯಾಗೆ ನಾಯಿ ತರ ಜಾತಿಗೆ ಬರುತ್ತೆ ಆಕ್ಚುಲಿ. ಸೊ ಅಂದ್ರೆ ಹಲ್ಲು ಕೋರೆಲ್ಗಳು ಉದ್ದ ಇರೋದ್ರಿಂದ ಅದನ್ನ ಆ ಕಡೆ ಇದಕ್ಕೆ ಇಟ್ಟಿದ್ದಾರೆ. ಆಮೇಲೆ ಗೆದ್ಲು ಹುಳಗಳು ಇದನ್ನೆಲ್ಲ ಹೆಕ್ಕಿ ಜಾಸ್ತಿ ತಿನ್ನತ್ತೆ. ಕಾಡಲ್ಲಿ ಒಂದ್ ವೇಳೆ ಹುಲಿ ಬಂದ್ರೆ ಕೂಡ ತಪ್ಸ್ಕೊಂಡ್ ಬರ್ಬೋದು ಜನರು. ಇದು ಅಟ್ಯಾಕ್ ಮಾಡಿದ್ರೆ ತಪ್ಸ್ಕೊಂಡು ಎಸ್ಪೆಷಲಿ ಮರಿ ಇರೋ ಕರಡಿಗಳು ಎಸ್ಕೇಪ್ ಆಗೋದು, ಕರಡಿ ಜೊತೆ ಎಸ್ಕೇಪ್ ಆಗೋದು ತುಂಬಾ ಕಷ್ಟ. ಬಹಳ ಅಗ್ರೆಸಿವ್. ಅಲ್ಲ, ಜನ ಎಲ್ಲಾದ್ರೂ ಕಾಡ್ ಮಧ್ಯೆ ಸಿಕ್ತಾರೆ ಇವುಗಳ ಜೊತೆಗೆ ಫೈಟಿಂಗ್ ಬಗದಾಕ್ಬಿಡುತ್ತೆ. ತುಂಬಾ ಕಷ್ಟ ಬಗದಾಕತ್ತೆ. ಅಷ್ಟೇ ಡೇಂಜರ್ ಇಲ್ಲ, ವೆರಿ ಶೈ. ಅದು ಬಚ್ಚಿಟ್ಕೊಂಡ್ಬಿಡುತ್ತೆ ನಮ್ಮನ್ನು ನೋಡಿದ್ರೆ. ಈಗ ಹಂಗಿಲ್ಲ, ವೆರಿ ಅಗ್ರೆಸಿವ್. ಎಸ್ಪೆಷಲಿ ಮರಿ ಇದ್ರಂತೂ ಇನ್ನೂ ಓವರ್ ಪ್ರೊಟೆಕ್ಟಿವ್ ತಾಯಿ. ಎರಡು ಮೇಲೆ ವೈಟ್ ಬ್ಯಾಂಡ್ ಏನಿದೆ ಅದು ತುಂಬಾ ಫಿಯರ್ಫುಲ್ ಆಗಿ ಕಾಣುತ್ತೆ ಕಾಡಲ್ಲಿ. ಕೈ ಎತ್ತಿ ನಿಂತ್ರೆ ಟೈಗರ್ ಎದುರುತ್ತೆ. ಜಸ್ಟ್ ಮೇಲೆ ಏನು ವೈಟ್ ಬ್ಯಾಂಡ್ ಇದೆಯಲ್ಲ, ಸ್ಟಾರ್ಟ್ ಮಾಡ್ಬೇಕಲ್ಲ ನೀವು ಜಗಳ ಪ್ರಯತ್ನ ಮಾಡಕ್ಕೆ ಅಲ್ಲಿ ನಿಮ್ಮ ಪಾಂಡ ಮಾಡ್ತಾರೆ ಚಲೋ ದಿವಸ ಮುಂದೆ ಬಂತು ನೋಡಿ ಮಾಮ. ಅದೀಗ ರೆಕಾರ್ಡ್ ಕರೋ ಬೂ ಕುಡಕ್ಕೆ ಮಾಡ್ಬೋದು. ಬೂ ಕುಡಕ್ಕೆ ಮಾಡ್ತೀವಿ. ಗಜೇಂದ್ರ ವಾವ್ ಗುವಿ ಸಮೀಪ ಇವನೇನ ರ್ಯಾಂಬೋ.